ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪ್ಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ತಮಿಳುನಾಡಿನಲ್ಲಿ ದಳಪತಿ ವಿಜಯ್, ಜೋಸೆಫ್ ವಿಜಯ್ ಸರ್ಕಾರ ಅಸ್ತಿತ್ವಕ್ಕೆ ಬಂದ ನಂತರ ಮೊಟ್ಟ ಮೊದಲ ಅತಿ ದೊಡ್ಡ ಸವಾಲು ಎದುರಾಗಿದೆ. ಯಾವ ವಿಚಾರವನ್ನು ಮುಂದಿಟ್ಕೊಂಡು DMKಯನ್ನು ಈ ರಾಜ್ಯದಲ್ಲಿ ಮಹಿಳೆಯರಿಗೆ ರಕ್ಷಣೆನೇ ಇಲ್ಲ, ಎಲ್ಲಂದ್ರಲ್ಲಿ ರೇಪ್ ಆಗುತ್ತೆ, ಕೊಲೆ ಆಗುತ್ತೆ, ಜನರಿಗೂ ರಕ್ಷಣೆ ಇಲ್ಲ, ಬೀದಿ ಬೀದಿಯಲ್ಲಿ ರೌಡಿಗಳು ಓಡಾಡ್ತಿದ್ದಾರೆ, ಕೊಲೆಗಳಾಗ್ತಿದ್ದಾವೆ ಅಂತ ಹೇಳಿ ಜನರಿಂದ ಓಟ್ ಪಡ್ಕೊಂಡ್ರು ವಿಜಯ್. ಅದೇ ಸಮಸ್ಯೆ ಈಗ ಅವರಿಗೆ ಎದುರಾಗಿದೆ. ಮೊಟ್ಟ ಮೊದಲ ಮೇಜರ್ ಚಾಲೆಂಜ್ ಬಂದಿದೆ. ಏನು ಅಂದರೆ 10 ವರ್ಷದ ಕಂದಮ್ಮ, 10 ವರ್ಷದ ಮಗುವನ್ನು, ಬಾಲಕಿಯನ್ನು ಪಕ್ಕದ ಮನೆಯವನೇ ಚಾಕ್ಲೇಟ್ ಕೊಡಿಸ್ತೀನಿ ಅಂತ ಕರ್ಕೊಂಡು ಹೋಗಿ ರೇಪ್ ಮಾಡಿ ಕೊಂದಿದ್ದಾನೆ. ಸ್ವತಃ ಅವನೇ ಒಪ್ಕೊಂಡಿದ್ದಾನೆ. ಅವನಿಗೆ ಇನ್ನೊಬ್ಬ ಸಹಕಾರ ಬೇರೆ ಕೊಟ್ಟಿದ್ದಾನಂತೆ ಈ ಕೃತ್ಯದಲ್ಲಿ. ಸೊ ಏನು ನಡೀತಾ ಇದೆ ತಮಿಳುನಾಡಿನಲ್ಲಿ? ಈ ಹಿನ್ನೆಲೆಯಲ್ಲಿ ಇಡೀ ಕೊಯಂಬತ್ತೂರು ಹೈವೇಯನ್ನು ಸುಮಾರು 12 ಗಂಟೆಗಳ ಕಾಲ ಅಲ್ಲಿನ ಜನ ತಡೆದು ರಸ್ತೆ ಬಂದ್ ಮಾಡಿದ್ದಾರೆ. ವಿಜಯ್ಗೆ ಏನು ಹೇಳಬೇಕು ಅಂತ ಅರ್ಥ ಆಗಿಲ್ಲ. ನಾರ್ಮಲ್ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ರಾಜ್ಯ ಸರ್ಕಾರ ಏನು ಮಾಡ್ತಾ ಇದೆ ಮತ್ತು ಅಲ್ಲಾಗ್ತಿರುವಂತಹ ಘಟನಾವಳಿಗಳೇನು, ಏನಿದು ಇಡೀ ಪ್ರಕರಣ ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ ವಿಜಯ್ ಆಡಳಿತ ಆರಂಭ ಆದ ನಂತರ ಮೊದಲ ಮೇಜರ್ ಚಾಲೆಂಜು, ದೊಡ್ಡ ಸವಾಲು ಈಗ ಎದುರಾಗಿದೆ. ಕೊಯಂಬತ್ತೂರಿನಲ್ಲಿರುವಂತಹ ಸೂಲೂರು ಅನ್ನುವಂತಹ ಪ್ರದೇಶದಲ್ಲಿ 10 ವರ್ಷದ ಹೆಣ್ಣು ಮಗು ಮೊನ್ನೆ ರಾತ್ರಿ 21ನೇ ತಾರೀಕಿನ ರಾತ್ರಿ, ಅಂದರೆ 22ನೇ ತಾರೀಕಿನ ಮುಂಜಾನೆ ಮತ್ತು 21ನೇ ತಾರೀಕಿನ ರಾತ್ರಿ, ಇಡೀ ರಾತ್ರಿ ನಡೆದಿದೆ ಅದು ಶೋಧ ಕಾರ್ಯ. ಅವತ್ತು ಸಂಜೆ ಸುಮಾರು 6 ಗಂಟೆಗೆ ಅಂಗಡಿಗೆ ಹೋಗಿ ಬರ್ತೀನಿ ಅಂತ ಹೋದಂತಹ 10 ವರ್ಷದ ಹುಡುಗಿ ವಾಪಸ್ ಮನೆಗೆ ಬರಲಿಲ್ಲ. 2-3 ಅವರು ತಡೆದ್ರು ಸಹ ಬರಲಿಲ್ಲ. ಅಲ್ಲೇ ಕೂಲಿ ಕಾರ್ಮಿಕರಾಗಿ ಬಂದಿದ್ದಂತಹ ಆ ಫ್ಯಾಮಿಲಿ ಆ ಮಗುವನ್ನು ಹುಡುಕೋದಕ್ಕೆ ಶುರು ಮಾಡುತ್ತೆ. ರಾತ್ರಿ 10 ಗಂಟೆ ಆದರೂ ಮಗುವನ್ನು ಪತ್ತೆ ಆಗೋದಿಲ್ಲ. ಆಗ ಪಕ್ಕದ ಮನೆಯ ಇನ್ನೊಂದು ಹುಡುಗ ಹೇಳ್ತಾನೆ, ಇಲ್ಲಿ ಕಾರ್ತಿಕ್ ಅಂಕಲ್ ಇದಾರಲ್ಲ ಪಕ್ಕದಲ್ಲಿ, ಅವರು ಕರ್ಕೊಂಡು ಹೋದ್ರು ಅಂತ. ಸೊ ಆ ಕಾರ್ತಿಕ್ ಅನ್ನುವವನನ್ನು ಕೇಳ್ತಾರೆ, ನೀನು ಕರ್ಕೊಂಡು ಹೋದು ಅಂತಲ್ಲ ಅಂತ. ಹೌದು, ನಾನು ಕರ್ಕೊಂಡು ಹೋದೆ, ಆ ಮಗುಗೆ ಚಾಕ್ಲೇಟ್ ಕೊಡಿಸ್ಬಿಟ್ಟು ವಾಪಸ್ ತಂದು ಬಿಟ್ಟೆ. ನಾನು ಅಷ್ಟು ದೂರದಲ್ಲಿ ಬಿಟ್ಟು ಆ ಕಡೆ ನನ್ನ ಕೆಲಸ ಇತ್ತು, ಹೋದೆ, ನಾನು ಈಗ ಬಂದೆ ವಾಪಸ್ಸು ಅಂತ ಹೇಳ್ತಾನೆ. ಅದನ್ನು ನಂಬಿ ಇವರು ಹುಡುಕಾಟವನ್ನು ಮುಂದುವರಿಸ್ತಾರೆ. ಈ ಕಾರ್ತಿಕ್ ಅನ್ನುವಂಥವನು ತಾನೂ ಸಹ ಹುಡುಕಾಟದಲ್ಲಿ ಪಾಲ್ಗೊಳ್ತಾನೆ. ಬನ್ನಿ ನಾನು ಬಂದು ಹುಡುಕ್ತೀನಿ ಆ ಮಗುನ, ಎಲ್ಲೂ ಹೋಯ್ತು ಅಂತ. ಇಡೀ ರಾತ್ರಿ ಹುಡುಕ್ತಾರೆ. ಮಧ್ಯರಾತ್ರಿಗೆ ಡೌಟ್ ಬರುತ್ತೆ ಏನೋ ಆಗಿದೆ ಅಂತ, ಹೋಗಿ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಡ್ತಾರೆ. ಇಡೀ ರಾತ್ರಿ ಹುಡುಕಾಟ ನಡೆಸಿದ ನಂತರ ಪೊಲೀಸರು, ಗ್ರಾಮಸ್ಥರು ಎಲ್ಲರೂ ಹುಡುಕಾಟ ನಡೆಸಿದ ನಂತರ ಮಾರನೇ ದಿನ ಬೆಳಗ್ಗೆ CCTVಯನ್ನು ನೋಡ್ತಾರೆ ಪೊಲೀಸರು. CCTVಗಳು ಇತ್ತು. ಅದೊಂದೇ ಅವ್ರಿಗಿದ್ದಂತಹ ಒಂದು ಆಧಾರ. ಅದಿಲ್ಲದೆ ಹೋಗಿದ್ರೆ ಪಾಪ ಆ ಮಗುನ ಹೆಣ ಸಹ ಸಿಗ್ತಾ ಇರ್ಲಿಲ್ವೇನೋ. CCTV ಸಿಕ್ಕುತ್ತೆ. ಆ CCTVಯಲ್ಲಿ ಈ ಕಾರ್ತಿಕ್ ಅನ್ನುವಂತಹ ವ್ಯಕ್ತಿನೇ ಬೈಕಲ್ಲಿ ಕೂರಿಸ್ಕೊಂಡು ಹೋಗ್ತಾ ಇರೋದು ಸ್ಪಷ್ಟವಾಗಿ ಕಾಣುತ್ತೆ. ಅವನೇ ಇವ್ರ ಜೊತೆ ಸೇರ್ಕೊಂಡು ಹುಡುಕಾಟ ನಡೆಸ್ತಿರ್ತಾನೆ, ಮಗು ಎಲ್ಲಿ ಅಂತ. ಅನಂತರ ಅವನನ್ನು ಪೊಲೀಸ್ ಭಾಷೆಯಲ್ಲಿ ವಿಚಾರಣೆ ನಡೆಸಿದಾಗ ಒಪ್ಕೊಳ್ತಾನೆ. ಹೌದು, ನಾನು ಪಕ್ಕದ ತೆಂಗಿನ ತೋಟಕ್ಕೆ ಕರ್ಕೊಂಡು ಹೋಗಿ ಅಲ್ಲೊಂದು ಸಣ್ಣ ಕೆರೆ ಥರ ಇದೆ, ಅಲ್ಲಿ ಆ ಮಗುವನ್ನು ರೇಪ್ ಮಾಡಿ ಕೊಂದು ಹಾಕಿದ್ದೀನಿ, ಅಲ್ಲೊಂದು ಕಡೆ ಊತ ಹಾಕಿದ್ದೀನಿ, ಅರ್ಧಂಬರ್ಧ ಮುಚ್ಚಿಟ್ಟಿದ್ದೀನಿ ಅಂತ ಪೊಲೀಸರಿಗೆ ಹೇಳ್ತಾರೆ. ಪೊಲೀಸರಿಗೆ ಈ ವಿಚಾರ ಗೊತ್ತಾಗುತ್ತೆ. ಅವನನ್ನು ಕರ್ಕೊಂಡು ಪೊಲೀಸರಲ್ಲಿ ಹೋಗ್ತಾರೆ. ಫ್ಯಾಮಿಲಿಗೆ ಏನು ಹೇಳ್ತಾರೆ ಪೊಲೀಸರು? ಇಲ್ಲಿ ಅನುಮಾನಗಳು ಕಾಡೋದಕ್ಕೆ ಶುರುವಾಗೋದು. ವಿಜಯ್ ಆಡಳಿತ ಇದಕ್ಕೆ ಉತ್ತರ ಕೊಡಬೇಕಾಗುತ್ತೆ. ಫ್ಯಾಮಿಲಿಗೆ ಹೇಳ್ತಾರೆ, ಮಗು ಜೀವಂತವಾಗಿದೆ, ಕರ್ಕೊಂಡು ಬರ್ತಾ ಇದ್ದೀವಿ ಅಂತ ಫ್ಯಾಮಿಲಿಗೆ ಫೋನ್ ಮಾಡಿ ಹೇಳ್ತಾರೆ. ಅವನು ಸ್ಪಷ್ಟವಾಗಿ ಹೇಳಿದ್ದಾನೆ, ರೇಪ್ ಮಾಡಿ ಕೊಂದು ಹಾಕಿದ್ದೇನೆ, ಅಲ್ಲಿ ಊತ ಹಾಕಿದ್ದೇನೆ ಅರ್ಧಂಬರ್ಧ ಅಂತ ಹೇಳಿದ್ರೆ, ಪೊಲೀಸರು ಫ್ಯಾಮಿಲಿಗೆ ಫೋನ್ ಮಾಡಿ ನಾವು ಹೋಗ್ತಾ ಇದ್ದೀವಿ ಕರ್ಕೊಂಡು ಬರೋಕ್ಕೆ, ಮಗು ಅಲ್ಲಿದೆ, ಜೀವಂತವಾಗಿದೆ ಅಂತ ಹೇಳ್ಬಿಡ್ತಾರೆ. ಆ ಕುಟುಂಬ ಕಾಯ್ತಾ ಕೂತಿರುತ್ತೆ. ಆ ನಂತರ ಪೊಲೀಸ್ ಸ್ಟೇಷನ್ಗೆ ಬನ್ನಿ ಅಂತ ಕರೀತಾರೆ. ಪೊಲೀಸ್ ಸ್ಟೇಷನ್ಗೆ ಹೋದಾಗ FIR ಹಾಕಿರ್ತಾರೆ ಈ ಕಾರ್ತಿಕ್ ಮೇಲೆ. FIR ಅಲ್ಲಿ ರೇಪ್ ಮೆನ್ಷನ್ ಆಗಿರೋದಿಲ್ಲ, ಕೇವಲ ಕೊಲೆ ಕೇಸ್ ಮಾತ್ರ ಸೆಕ್ಷನ್ಗಳನ್ನ ಹಾಕಿರ್ತಾರೆ. FIR ಅಲ್ಲಿ ಕೊಲೆ ಕೇಸ್ ಸೆಕ್ಷನ್ಗಳನ್ನು ಹಾಕಿ ಪೇರೆಂಟ್ಸ್ನ ಇದರಲ್ಲಿ ಸೈನ್ ಮಾಡಿ ಅಂದಾಗ ಆಗ ಆ ಕುಟುಂಬದವರು ಓದ್ತಾರೆ ಕೊಲೆ ಆಗಿದೆ, ಮಗು ಸತ್ತೋಗಿದೆ ಅಂತ. ಅಲ್ಲಿಯವರೆಗೆ ಕುಟುಂಬಕ್ಕೆ ಗೊತ್ತೇ ಇಲ್ಲ ಮಗು ಸತ್ತು ಹೋಗಿರೋದು. ಆಗ ಪೊಲೀಸರು ಹೇಳ್ತಾರೆ, ಇಲ್ಲ ಅವನು ಕೊಂದುಬಿಟ್ಟಿದ್ದಾನೆ, ಈಗ ನಾವು ಬಾಡಿನ ಪೋಸ್ಟ್ ಮಾರ್ಟಮ್ ಕಳಿಸಿದ್ದೀವಿ ಅಂತ. ಆಗ ಕುಟುಂಬದವರು ರೊಚ್ಚಿಗೆದ್ದು ಬಿಡ್ತಾರೆ.
ನೀವು ಯಾಕೆ ಸುಳ್ಳು ಹೇಳಿದ್ರಿ ನಮಗೆ, ಬದುಕಿದೆ ಕರ್ಕೊಂಡು ಬರೋಕ್ಕೆ ಹೋಗ್ತಿದ್ದೀವಿ ಅಂತ. ಕೊಯಂಬತ್ತೂರು ಮೇನ್ ಹೈವೇನ ಬ್ಲಾಕ್ ಮಾಡಿಬಿಡ್ತಾರೆ. ಸುಮಾರು 12 ಗಂಟೆಗಳ ಕಾಲ ಇಡೀ ರಾತ್ರಿ ಮತ್ತು ಮಧ್ಯಾಹ್ನದವರೆಗೆ ಬ್ಲಾಕ್ ಮಾಡಿ ಬಿಸಾಕ್ಬಿಡ್ತಾರೆ. ಒಂದು ಗಾಡಿ ಬಿಡೋದಿಲ್ಲ ಅಂತ. ಎಲ್ಲ ಕಡೆ ಸೆನ್ಸೇಷನಲ್ ಆಗ್ಬಿಡುತ್ತದು. ಆ ನಂತರ ಇವನನ್ನ ಆ ಜಾಗಕ್ಕೆ ಮತ್ತೆ ಕರ್ಕೊಂಡು ಹೋಗ್ತಾರೆ. ಯಾರೋ ಇವನು ಕಾರ್ತಿಕ್ ಅನ್ನುವಂಥವನನ್ನ ಕರ್ಕೊಂಡು ಹೋದ್ರೆ ಅಲ್ಲಿ ಅವನು ತಪ್ಪಿಸ್ಕೊಂಡು ಹೋಗೋಕೆ ಪ್ರಯತ್ನ ಮಾಡ್ದ, ಗೋಡೆಯಿಂದ ಜಿಗಿದ. ಹಾಗಾಗಿ ಅವನಿಗೆ ಬಲಗಾಲು ಬಲಗೈ ಮುರಿದು ಹೋಗಿದೆ. ಅವನನ್ನು ICUಗೆ ಹಾಕಿದೀವಿ ಅನ್ನುವಂಥ ನ್ಯೂಸನ್ನು ಪೊಲೀಸರು ಅನಂತರ ಕೊಡ್ತಾರೆ. ಅವನು ತುಂಬ ಗಂಭೀರವಾಗಿದ್ದಾನೆ, MRI ಸ್ಕ್ಯಾನ್ ಆಗಿದೆ, ಅವನು ಫುಲ್ ಸೀರಿಯಸ್ ಇದ್ದಾನೆ, ಆಸ್ಪತ್ರೆಗೆ ಹಾಕಿದ್ದೀವಿ, ಕೈ ಕಾಲು ಮುರಿದು ಹೋಗಿದೆ ಅಂತ ಅಲ್ಲಿ ಹಾಕ್ತಾರೆ. ಅದರ ಜೊತೆಗೆ ಅವನೇ ಕೊಟ್ಟ ಮಾಹಿತಿಯ ಆಧಾರದ ಮೇಲೆ ಇನ್ನೊಬ್ಬ ವ್ಯಕ್ತಿಯನ್ನು ಸಹ ನಾವು ಮೋಹನ್ ರಾಜ್ ಅನ್ನುವನನ್ನು ನಾವು ಕಸ್ಟಡಿಗೆ ತಗೊಂಡಿದ್ದೀವಿ. ಅವನು ಇವನಿಗೆ ಹೆಲ್ಪ್ ಮಾಡದಂತೆ ಅಂತ. ಯಾವ ರೀತಿ ಹೆಲ್ಪ್ ಮಾಡ್ದ, ಏನಾಯಿತು, ಅವನಿಗೂ ಇವನಿಗೆ ಏನು ಸಂಬಂಧ, ಅದರ ಬಗ್ಗೆ ಏನು ಮಾಹಿತಿಯನ್ನು ಪೊಲೀಸರು ಇಲ್ಲಿವರೆಗೆ ಕೊಟ್ಟಿಲ್ಲ. ಮತ್ತು ಇಲ್ಲಿಯವರೆಗೆ ರೇಪ್ ಕೇಸ್ ಹಾಕಿಲ್ಲ, ಬರೀ ಕೊಲೆ ಕೇಸೇ ಹಾಕಿರೋದು. ಇದರ ಬಗ್ಗೆ ಪತ್ರಕರ್ತರು ಪೊಲೀಸರನ್ನು ಕೇಳಿದ್ದಕ್ಕೆ ಪೊಲೀಸರು ಹೇಳಿದ್ದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬರಬೇಕು, ಪೋಸ್ಟ್ ಮಾರ್ಟಮ್ ಅಲ್ಲಿ ರೇಪ್ ಆಗಿದೆ ಅನ್ನೋದು ಕನ್ಫರ್ಮ್ ಆದರೆ ಆ ನಂತರ ಅದನ್ನು ಸೆಕ್ಷನ್ಗಳನ್ನು ಸೇರಿಸ್ತೀವಿ ಅಂತ. ಬಟ್ ಪತ್ರಕರ್ತರು ಮತ್ತು ಬೇರೆ ಜನ ಎಲ್ಲ ಕೇಳ್ತಿರೋದು, ಅಲ್ಲ ಸ್ವಾಮಿ, ರೇಪ್ ಮಾಡಿರೋನೇ ಹೌದು, ನಾನು ರೇಪ್ ಮಾಡಿ ಕೊಂದುಬಿಟ್ಟೆ ಅಂತ ಒಪ್ಕೊಂಡಿದ್ದಾನಲ್ಲ ಕಾರ್ತಿಕ್ ಅನ್ನುವಂಥವನು, ಅವನೇ ಒಪ್ಕೊಂಡ್ಮೇಲೆ ಯಾಕೆ ನೀವಿನ್ನು ರೇಪ್ ಚಾರ್ಜಸ್ ಅನ್ನ ಡಿಲೇ ಮಾಡ್ತಾ ಇದ್ದೀರಿ ಅಂದರೆ, ಇಲ್ಲ ಅವನು ಹೇಳಿದ ತಕ್ಷಣ ಹಾಕ್ಬಿಟ್ರೆ ನಾಳೆ ಕೋರ್ಟಲ್ಲಿ ಕೇಸ್ ಬಿದ್ದೋಗುತ್ತೆ, ಅದಕ್ಕೆ ನಮಗೆ ಮೆಡಿಕಲ್ ಎವಿಡೆನ್ಸ್ ಬೇಕಾಗುತ್ತೆ. ಅವನು ಕರ್ಕೊಂಡು ಹೋಗ್ತಿರೋದು ಬೈಕಲ್ಲಿ ಟೆಕ್ನಿಕಲ್ ಎವಿಡೆನ್ಸ್ ಸಿಕ್ಕಿದೆ, ನಮಗೆ ಮೊಬೈಲ್ ಟವರ್ ಸಿಕ್ಕಿದೆ ಮತ್ತು CCTV ದೃಶ್ಯಗಳು ಸಿಕ್ಕಿದಾವೆ. ಅದೇ ರೀತಿ ಮಗು ಮೇಲೆ ರೇಪ್ ಆಗಿದೆ ಅನ್ನೋದಕ್ಕೆ ನಮಗೆ ಮೆಡಿಕಲ್ ಎವಿಡೆನ್ಸ್ ಬೇಕು, ಅದಕ್ಕೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬರಬೇಕು. ಬಂದ ಮೇಲೆ ನಾವು ಖಂಡಿತ ಅವನ ಮೇಲೆ ಪೋಕ್ಸೋ ಕೇಸನ್ನು ಹಾಕುತ್ತೀವಿ ಅಂತ ಪೊಲೀಸರು ಹೇಳ್ಕೊಂಡಿದ್ದಾರೆ. 2 ಬಂಧನ ಆಗಿದೆ, ನಾವು ನ್ಯಾಯ ಕೊಡಿಸ್ತೀವಿ ಅಂತ ಹೇಳಿದ ನಂತರ ಗ್ರಾಮಸ್ಥರು ಹೈವೇ ಬ್ಲಾಕನ್ನು ಪಕ್ಕಕ್ಕೆ ಸರಿದು ಬಿಟ್ಟಿದ್ದಾರೆ. ಟ್ರಾಫಿಕ್ ಈಗ ನಾರ್ಮಲ್ ಆಗಿದೆ. ಇದರ ನಡುವೆ ಇಂತಹ ವಿಚಾರಗಳು ಪದೇ ಪದೇ ನಡೀತಾ ಇದೆ. ಸ್ಟಾಲಿನ್ ಆಡಳಿತದಲ್ಲಿ ಅಯ್ಯೋ ಇಲ್ಲಿ ರಕ್ಷಣೆನೇ ಇಲ್ಲ ಮಹಿಳೆಯರಿಗೆ, ಜನಕ್ಕೂ ರಕ್ಷಣೆ ಇಲ್ಲ ನೋಡಿ, ದಿನ ಬೆಳಗಾದರೆ ಕೊಲೆಗಳಾಗ್ತವೆ, ರೇಪುಗಳಾಗ್ತವೆ, ಮಹಿಳೆಯರ ಮೇಲೆ ಅತ್ಯಾಚಾರ ಆಗುತ್ತೆ ಅಂತ ಅಂದ್ಬಿಟ್ಟು TVK ವಿಜಯ್, ಜೋಸೆಫ್ ವಿಜಯ್ ಪ್ರಚಾರದ ಸಂದರ್ಭದಲ್ಲಿ ದೊಡ್ಡ ಇಶ್ಯೂ ಮಾಡಿದ್ರು. ಅದನ್ನು ನಾನು ಅಧಿಕಾರಕ್ಕೆ ಬಂದರೆ ಒಂದು ಘಟನೆ ಆಗೋದಕ್ಕೆ ಬಿಡೋದಿಲ್ಲ ಅಂತ. ಅದರವರು ಅಧಿಕಾರಕ್ಕೆ ಬಂದು 10-15 ದಿನಗಳ ಒಳಗೇನೆ ಇಷ್ಟೆಲ್ಲ ಆಗೋಯ್ತು. ಈಗ ವಿಜಯ್ಗೆ ಏನು ಹೇಳಬೇಕು ಅಂತ ಗೊತ್ತಾಗಿಲ್ಲ, ಒಂದು ಟ್ವೀಟ್ ಹಾಕ್ಬಿಟ್ರು. ಇದು ಇನ್ಹ್ಯೂಮನ್, ಅಮಾನವೀಯ ಕೃತ್ಯ, ಇದನ್ನು ಸಹಿಸ್ಕೊಳ್ಳೋದಿಲ್ಲ ಸಮಾಜ, ಇದನ್ನು ಮಾಡಿದವರಿಗೆ ಕಠಿಣಾತಿ ಕಠಿಣ ಶಿಕ್ಷೆಯನ್ನು ಕೊಡಲಾಗುವುದು. ನಾನು ಪೊಲೀಸರಿಗೆ ಮತ್ತು IGPಗೆ ಹೇಳಿದ್ದೀನಿ, ಅವರೇ ಹೋಗಿ ತನಿಖೆಯನ್ನು ನೇತೃತ್ವ ವಹಿಸ್ಕೋಬೇಕು ಅಂತ. ಅವರು ಹೋಗ್ತಾರೆ. ಯಾರೇ ತಪ್ಪು ಮಾಡಿದ್ರು ತಪ್ಪಿತಸ್ಥರಿಗೆ ಅತಿ ಶೀಘ್ರದಲ್ಲಿ ಶಿಕ್ಷೆ ಆಗುವಂತೆ ನೋಡ್ಕೊಳ್ಳೋದಕ್ಕೆ ನಾನು ಆರ್ಡರ್ಸ್ ಕೊಟ್ಟಿದ್ದೀನಿ ಅಂತ ಇವರೊಂದು ಟ್ವೀಟ್ ಹಾಕಿದ್ರು. ಆದರೆ ಜನ ಪ್ರಶ್ನೆ ಕೇಳೋದಕ್ಕೆ ಶುರು ಮಾಡಿದ್ರು. ಯಾವ ಸೋಷಿಯಲ್ ಮೀಡಿಯಾನ ಬಳಸ್ಕೊಂಡು ವಿಜಯ್ ಅಧಿಕಾರಕ್ಕೆ ಬಂದಿದ್ರು ಅದೇ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಶ್ನೆ ಕೇಳೋಕೆ ಶುರು ಮಾಡಿದ್ರು. ಇದನ್ನು ಈ ಹಿಂದಿನ ಸರ್ಕಾರ ಸಹ ಹೇಳ್ತಿತ್ತಲ್ಲ, ನೀನೇನಪ್ಪ ಹೆಚ್ಚಿಗೆ ಕಡ್ದು ಕಟ್ಟೆ ಹಾಕಿದ್ದು ಅಂತ. ಯಾವಾಗ ಈ ಒತ್ತಡಗಳು ಬರೋದಕ್ಕೆ ಶುರುವಾಯಿತು, ವಿಜಯ್ ಕಡೆಯಿಂದ ಮಂತ್ರಿಗಳೇ ಹೋದರು ಆ ಸಂತ್ರಸ್ತೆಯ ಮನೆಗೆ ಹೋಗಿ ಆ ಕುಟುಂಬದ ಜೊತೆ ಮಾತಾಡಿ ನ್ಯಾಯ ಕೊಡಿಸ್ತೀವಿ ಅಂತ ಹೇಳಿ, ಅಲ್ಲಿ ಏನಾಗ್ತಿದೆ ಏನಾಗ್ತಿಲ್ಲ ಅನ್ನೋದನ್ನು ನಾವು ಪರಿಶೀಲನೆ ಮಾಡ್ತಿದ್ದೀವಿ ಅಂತ ಹೇಳಿ ಏನೇನೋ ಹೇಳಿ ಬಂದರು ವಾಪಸ್ಸು. ಆ ಸಂದರ್ಭದಲ್ಲಿ ಅಲ್ಲಿದ್ದಂತಹ ತಾಯಿ, ಆ ಮಗುವಿನ ತಾಯಿ ಹೇಳಿದ್ದೇನು ಅಂದರೆ, ಇಲ್ಲಿ ಪಕ್ಕದಲ್ಲಿ ಟಾಸ್ಮ್ಯಾಕ್ ಇದೆ, ಸಾರಾಯಿ ಅಂಗಡಿಗಳಿದ್ದಾವೆ, ಅಲ್ಲಿ ಸರ್ಕಾರನೇ ನಡೆಸೋದು. ತಮಿಳುನಾಡಿನ ಸೂಪರ್ ಸ್ಪೆಷಾಲಿಟಿ ಏನು ಅಂದರೆ, ಇಲ್ಲಿ ಸರ್ಕಾರ ರೇಟ್ ಫಿಕ್ಸ್ ಮಾಡಿ ಮಾರಾಟ ಮಾಡುತ್ತೆ. ಕರ್ನಾಟಕದಲ್ಲಿ ಅಲ್ಲಿ ಮಾರಾಟ ಮಾಡೋದು ಅವರೇ, ತಯಾರು ಮಾಡೋದು ಅವರೇನೆ, ಅಂಗಡಿನೂ ಗೌರ್ಮೆಂಟ್ ಇದೇನೆ, ಪ್ರೈವೇಟ್ ಅವ್ರಿಗೆ ಅಂಗಡಿಗಳಿಲ್ಲ. ಬರೀ 5 ಸ್ಟಾರ್ ಹೋಟ್ಲು ಅಂತ ಜಾಗದಲ್ಲಿ ಮಾತ್ರ ಬೇರೆ ಮಾಲ್ ಸಿಗುತ್ತೆ. ನಿಮಗೆ ನಾರ್ಮಲ್ ಸಾರಾಯಿ ಬೇಕು, ಗೌರ್ಮೆಂಟ್ ಸ್ಟಿಕ್ಕರ್ ಇರೋದು, ಗೌರ್ಮೆಂಟ್ ಬೆಲೆ ಇರೋದು ಅಂದರೆ ಅದು ಗೌರ್ಮೆಂಟ್ದೇ ಅಂಗಡಿನೂ ಗೌರ್ಮೆಂಟ್ದೇನೆ. ಟಾಸ್ಮ್ಯಾಕ್ ಅಂತ ಕರೀತಾರೆ ಅದನ್ನು. ಅದು ಇದೆ, 2.5 ವರ್ಷದಿಂದ ನಾವು ಹೇಳ್ತಾನೆ ಇದ್ದೀವಿ, ಅದು ರೆಸಿಡೆನ್ಷಿಯಲ್ ಏರಿಯಾದಲ್ಲಿದೆ, ತೆಗೀರಿ ಅಂತ. ಅದನ್ನು ತೆಗೆದಿಲ್ಲ ಇವರು ಅಂತ. ಅಂತಹ ದೂರುಗಳನ್ನು ಈ ಮಿನಿಸ್ಟ್ರುಗಳು ಈಗ ಸೀರಿಯಸ್ ಆಗಿಲ್ಲ, ನಾವು ತೆಗಿತೀವಿ ಅಂತೆಲ್ಲ ಹೇಳ್ಕೊಂಡು ಏನೋ ಮಾಡ್ತಿದ್ದಾರೆ. ಆರಂಭದಲ್ಲಿ ಸುಮಾರು 100ಕ್ಕಿಂತ ಹೆಚ್ಚು ಟಾಸ್ಮ್ಯಾಕ್ಗಳನ್ನು ತೆಗೆದು ಸಾರಾಯಿ ಅಂಗಡಿಗಳನ್ನು, ಶಾಲೆ, ದೇವಸ್ಥಾನ, ಈ ಥರ ಏರಿಯಾಗಳಲ್ಲಿ ಇದ್ದಿದ್ದನ್ನೆಲ್ಲ ಮುಚ್ಚಿದ್ರು ಅನ್ನುವಂತಹ ಸುದ್ದಿ ಬಂದಿತ್ತು. ಆ ನಂತರ ಅದೇನೋ ಇಲ್ಲ, ಅದಕ್ಕೊಂದು ರಿಸ್ಟ್ರಿಕ್ಷನ್ ಹಾಕಿದ್ದಾರೆ, ಟೈಮಿಂಗ್ಸ್ ಕೊಟ್ಟಿದ್ದಾರೆ, ಏನೇನೋ ಅಂತ ಬಂದು ಮತ್ತೆ ಓಪನ್ ಆಗಿದ್ದಾವೆ ಅಂತ ಸಹ ಕೆಲವರು ವಿಡಿಯೋಗಳನ್ನು ಮಾಡಿ ಹಾಕಿದ್ರು. ಅದ್ರ ಬಗ್ಗೆ ಕ್ಲಾರಿಟಿ ಇಲ್ಲ. ಬಟ್ ಸಾರಾಯಿ ಅಂಗಡಿಗಳ ಬಗ್ಗೆಯೂ ಸಹ ಈಗ ಚರ್ಚೆ ಆಗ್ತಾ ಇದೆ. ಅದೆಲ್ಲದರ ನಡುವೆ ಆ 10 ವರ್ಷದ ಮಗು ಬಾಲಕಿ ಜೀವ ಕಳ್ಕೊಂಡಿದ್ದಾಳೆ.
ಇಲ್ಲಿ ಎರಡು ವಿಚಾರಕ್ಕೆ ವಿಜಯ್ ಸರ್ಕಾರ ಉತ್ತರ ಕೊಡಬೇಕಾಗುತ್ತೆ. ಒಂದು, ಮಗು ಸತ್ತೋಗಿದೆ ಅಂತ ಕನ್ಫರ್ಮ್ ಆಗಿ ಗೊತ್ತಾದ ನಂತರವೂ ಸಹ ಮಗು ಬದುಕಿದೆ ಕರ್ಕೊಂಡು ಬರ್ತಿದ್ದೀವಿ ಅಂತ ಪೊಲೀಸರು ಯಾಕೆ ಹೇಳಿದ್ರು? FIR ಅಲ್ಲಿ ಸೈನ್ ತಗೊಳ್ಳೋವರೆಗೂ ಸಹ ಪೇರೆಂಟ್ಸ್ಗೆ ಯಾಕೆ ಸತ್ತೋಗಿದ್ದಾರೆ ಅಂತ ಹೇಳಲಿಲ್ಲ? ಎರಡನೇದು, ಇಷ್ಟೆಲ್ಲ ಹೇಳಿದ್ರಲ್ಲ ನೀವೇನು ಸ್ಪೆಷಲ್ ಆಗಿ ಮಾಡಿದ್ರಿ ನೀವು ಅಧಿಕಾರಕ್ಕೆ ಬಂದು ಬೇರೆ ಸರ್ಕಾರಗಳ ಮೇಲೆ ಇದು ಮಾಡಿದ್ದೀರಿ ಅಂತ. ಬಟ್ ಎನಿಹೌ, ಈಗ ತಾನೇ ಬಂದಿರೋ ಸರ್ಕಾರ, ಅದಕ್ಕೆ ಕಾಲಾವಕಾಶ ಬೇಕು ಅನ್ನೋ ಮಾತುಗಳು ಸಹ ಕೇಳಿ ಬರ್ತಾ ಇದೆ. ಬಟ್ ಈ ಕೃತ್ಯ ಮಾತ್ರ ತುಂಬ ಮಾನವೀಯವಾದಂತಹ ಕೃತ್ಯ. ಸೊ ಇದಿಷ್ಟು ತಮಿಳುನಾಡಿನಲ್ಲಿ ನಡೆದಿರುವಂತಹ ವಿಜಯ್ಗೆ ಮೊದಲ ಸವಾಲು, ದೊಡ್ಡ ಸವಾಲು. 10 ವರ್ಷದ ಬಾಲಕಿಯ ಬರ್ಬರ ಹತ್ಯೆ ಮತ್ತು ಅತ್ಯಾಚಾರನ ಪೊಲೀಸರು ಇನ್ನು ಕನ್ಫರ್ಮ್ ಮಾಡ್ತಾ ಇಲ್ಲ. ಬಟ್ ಮಾಡಿರೋನೇ ಒಪ್ಕೊಂಡಿದ್ದಾನೆ, ಹೌದು ನಾನು ರೇಪ್ ಮಾಡೇ ಕೊಂದಿದ್ದು ಅಂತ. ಅದರ ಬಗ್ಗೆ ಬಂದಿರುವಂತಹ ಸುದ್ದಿ ಮತ್ತು ಮಾಹಿತಿ. ಸೊ ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು.